ಏನಿಲ್ಲ, ಇದು ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಗಾಡಿ ನಾವು ಮಾಡಿರೋದು ಸ್ಮೋಕ್ PPF. ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಏನೊಂದು 3 to ಸೆಕೆಂಡ್ ಆಫ್ ಫೋರ್ತ್ ಇರ್ಬೋದು ಗಾಡಿಗಳು. ಬಟ್ ಇದರಲ್ಲೂ ಸೇಮ್ ಲ್ಯಾಮಿನೇಷನ್ ಶೀಟ್ ಸಿಗುತ್ತೆ, ತುಂಬ ಚೀಪ್ ಕ್ವಾಲಿಟಿ ಅದು. ಇದು ಪ್ರಾಪರ್ TPU PPF ಇದು. PPF ಅಂತ ಹೇಳಿ ಲ್ಯಾಮಿನೇಷನ್ ಹಾಕಿ ಕಳಿಸ್ಬಿಡ್ತಾರೆ ಕಸ್ಟಮರ್ಗೆ, ಗೊತ್ತಾಗಲ್ಲ ಕಸ್ಟಮರ್ಗೆ. ಇದರಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ಇವಾಗ ಇದು ಸ್ಮೋಕ್ ಥರ ಇದೆ, ಇದು ಒಂದು ಚೂರು ಗ್ಲಾಸಿ ಥರ ಇದೆ. ವಾಷಿಂಗ್ ಮಾತ್ರ ಮಾಡಿಸ್ಬಿಡ್ದು, ಎಷ್ಟು ದಿವಸ ಮಾಡಬಾರ್ದು ಸರ್ 1 ವೀಕ್ ಸಾಕು. 1 ವೀಕ್ ಆದ್ಮೇಲೆ ಆರಾಮಾಗಿ ವಾಶ್ ಮಾಡಿಸ್ಬೋದು. ಇವತ್ತು ನಾನೇ ಕ್ಯಾಮ್ರಾಮನ್. ಇಂಡಿಕೇಟರ್ಸ್ಗೆಲ್ಲ ಸ್ಮೋಕ್ ಆಗ್ತಿರ್ಬೋದು. ಬ್ಲ್ಯಾಕ್ ಹೌದು, ಅದು ಬಂದ್ಬಿಟ್ಟು PVC, ಇದು PPF, ಪ್ರಾಪರ್ PPF. ಓಕೆ, ಯಾವಾಗಿಂದ ಇದು ಸ್ಟಾರ್ಟ್ ಆಯಿತು ಇದು? ಸರ್ ಇದು 6 ತಿಂಗಳಾಯ್ತು ಲಾಂಚ್ ಆಗಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಇವತ್ತು ನಾವು ಕಾರ್ ಡೀಟೇಲಿಂಗ್ ಹಬ್ಗೆ ಬಂದಿದ್ದೀವಿ. PPF ಮಾಡೋಕ್ಕೆ ಹೊಸ ಗಾಡಿ ತಗೊಂಡಿದ್ದೀವಿ. ಇವನೇ ತಗೊಂಡಿರೋದು ನನ್ನ ತಮ್ಮ ನವನೀತನ್ ಅಂತ. Hi everyone. ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ನನ್ನ ಚಾನಲ್ ಕ್ಯಾಮ್ರಾಮನ್ ಇವನೇ. PPF ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಸರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್. ಸರ್, ಈಗ ಏನೇನು ಮಾಡೋದು ನಮ್ಮ ವೆಹಿಕಲ್ಗೆ ಆ್ಯಂಡ್ ಪ್ರೊಸೀಜರ್ಸ್ ಎಲ್ಲ ನಮ್ಮ ವೀಕ್ಷಕರಿಗೆ ಹಂಗೆ ತೋರಿಸೋಣ. ಸರ್, ನೀವು ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ತೀವಿ ಅಂದ್ರೆ ಪೇಂಟ್ ಕರೆಕ್ಷನ್ ಮಾಡ್ತೀವಿ, ಪಾಲಿಶಿಂಗ್ ಮಾಡ್ತೀವಿ. ಓಕೆ, ಪಾಲಿಶಿಂಗ್ ಆದ್ಮೇಲೆ PPF ಮಾಡಿ ಫೈಬರ್ಸ್ಗೆಲ್ಲ ಕ್ಲೀನ್ ಆಗಿ ಕೋಟಿಂಗ್ ಹಾಕ್ಕೊಡ್ತೀವಿ. ಓಕೆ, ಯಾವ್ಯಾವ ಪಾರ್ಟ್ಗೆ ಈಗ ನಾವು? ಸರ್, ಇದಕ್ಕೆ ಫಸ್ಟ್ ಆಫ್ ಆಲ್ ಟ್ಯಾಂಕ್ಗೆ ಬರುತ್ತೆ. ಓಕೆ, ಫುಲ್ ಪೀಸ್ ಬರುತ್ತೆ ಟ್ಯಾಂಕ್ಗೆ. ಆಮೇಲೆ ಸೈಡ್ ಶೀಲ್ಡ್ಸ್ಗೆ ಬರುತ್ತೆ. ಓಕೆ, ಆಮೇಲೆ ಮಡಗಾಡಿಗೂ ಬರುತ್ತೆ. ಮಡಗಾಡು, ಹೆಡ್ಲೈಟು ಮತ್ತೆ ಮೀಟರ್ಸ್ಗೆಲ್ಲ ಬರುತ್ತೆ. ಓ ಸೂಪರ್. ಸ್ಕ್ರಾಚಸ್ ಆಗ್ಬಾರ್ದು ಅಂತ. ಸೊ ಏನ್ ಬೆನಿಫಿಟ್ ಇದೆ ಅಂಡ್ ಯಾವ ಸರ್, ಬೆನಿಫಿಟ್ಸ್ ಯಾವ ತರ ಇರುತ್ತೆ ಅಂದ್ರೆ, ನಿಮಗೆ ಸೋಲ್ ಮಾರ್ಕ್ಸ್ ಎಲ್ಲ ಬರಲ್ಲ, ಸ್ಕ್ರಾಚಸ್ ಆಗಲ್ಲ. ಆಸ್ ಇಟ್ ಈಸ್ ನೀವು ಫೋನ್ಗೆ ಟೆಂಪರ್ ಗ್ಲಾಸ್ ಹಾಕ್ತೀವಿ ಗೊತ್ತಾ, ಅದೇ ತರ ಯೂಸ್ ಆಗುತ್ತೆ ಇದು. ಓ ಸೂಪರ್. ಅಂಡ್ ಈ ಮಡಗಾಡಿಗೂ ಹಾಕ್ತೇವೆ. ಅದು ಮಡಗಾಡಿಗೂ ಹಾಕೋಣ ಸರ್. ಹಿಂದ್ಗಡೆ ಮಡಗಾಡು, ಮುಂದ್ಗಡೆ ಮಡಗಾಡಿಗೆಲ್ಲ ಹಾಕೋಣ. ಅಂಡ್ ಏನು ಸೆಲ್ಫ್ ಫಿಲ್ಲಿಂಗ್ ಅದು ಆಟೋಮೆಟಿಕ್ ಸ್ಕ್ರಾಚ್ ಆದ್ರೆ ಕೂಡ ಆಟೋಮೆಟಿಕ್ ಸೆಲ್ಫ್ ಫಿಲ್ ಆಗುತ್ತೆ. ಸೆಲ್ಫ್ ಫಿಲ್ ಯಾವ ತರ ಆಗುತ್ತೆ ಅಂದ್ರೆ, ಸೋಲ್ ಮಾರ್ಕ್ಸ್ ಎಲ್ಲ ಆಗಿದ್ರೆ ಸನ್ಲೈಟ್ ಅಲ್ಲಿ ನಿಲ್ಸಿದ್ರೆ ಆಟೋಮೆಟಿಕ್ ಸೆಲ್ಫ್ ಫಿಲ್ಲಿಂಗ್ ಆಗುತ್ತೆ. ಪ್ರೀಮಿಯಂ ಹ್ಯೂಮನ್ ಬಾಡಿ ತರ ಅದು ಸನ್ಸ್ಕ್ರೀನ್. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಸ್ಮೋಕ್ PPF ಟ್ರೈ ಮಾಡೋಣ ಅಂತ ಇದ್ವಿ ಸರ್. ಹೇಳಿದ್ದಾರೆ ಇದು ಇಷ್ಟ ಆಗುತ್ತಾ ಅಂತ. ನಾರ್ಮಲ್ ಎಲ್ಲಾ ತರ ಹಾಕ್ಬೇಡಿ, ನೀವು ಸ್ಮೋಕಿದಾಗಿ ಚೆನ್ನಾಗಿದ್ರೆ ಇದ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಈಗ ವಾಷಿಂಗ್ ಮಾಡಿದೀವಿ ಅಂಡ್ ಈಗ ಪಾಲಿಶ್ ಮಾಡಿ. ಈಗ ಪಾಲಿಶಿಂಗ್ ಆದ ತಕ್ಷಣ ಡಿಸ್ಮೆಂಟಲ್ ಸ್ಟಾರ್ಟ್ ಆಗುತ್ತೆ. ಡಿಸ್ಮೆಂಟಲ್ ಸ್ಟಾರ್ಟ್ ಆದ ತಕ್ಷಣ PPF ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ರೈಟ್ ಸರ್. ಅಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ಯಾವ ಗಾಡಿಗೂ PPF ಮಾಡಿಲ್ಲ. ಕಾರು ಇದೆ, ಕಾರ್ ಮಾಡಿಲ್ಲ, ಅವಾಗ ಅಷ್ಟು ಐಡಿಯಾ ಇದ್ದಿಲ್ಲ. ಸೊ ಈ ಗಾಡಿ ತಗೊಂಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನನಗೂ ಅಷ್ಟು ಐಡಿಯಾ ಇಲ್ಲ. ಸರ್ ಇದ್ದಾರೆ ಒಂದೊಂದು ಪ್ರಾಸೆಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಆ್ಯಂಡ್ ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಈ ಪೀಸ್ ಫುಲ್ ರಿಮೂವ್ ಮಾಡ್ತೀವಲ್ಲ ಮಡಗಾಡು. ಓಕೆ, ಅಣ್ಣ ಈಗ PPF ಹಾಕಿದ ತಕ್ಷಣ ಈಗ ಹೆಂಗ್ ಮೇಂಟೈನ್ ಮಾಡೋದು? ಮೇಂಟೈನ್ ಏನು ಮಾಡ್ಬೇಕಂದ್ರೆ, ನೀವು ಆಚೆಗಡೆ ಜಾಸ್ತಿ ನಿಲ್ಸಕ್ ಹೋಗ್ಬೇಡ್ದು. ಟಾರ್ಪಲ್ ಹಾಕಿ ಗಾಡಿ ನಿಲ್ಸ್ಬೇಕು. ಫಸ್ಟ್ ಆಫ್ ಆಲ್ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಆ ಥರ ನಿಮಗೆ ಸೋಲ್ ಮಾರ್ಕ್ಸು, ಸ್ಕ್ರಾಚಸ್ಗಳು ಏನೂ ಆಗಲ್ಲ. ಓಕೆ, ಡಸ್ಟ್ ಇದ್ರೆ ಈ ಥರ ಮೈಕ್ರೋ ಫೈಬರ್ ಕ್ಲಾತ್ ತಗೋಬೇಕು. ಓಕೆ, ಈ ಥರ ಮೈಕ್ರೋ ಫೈಬರ್ ಕ್ಲಾತ್ ತಗೊಂಡು ಆರಾಮಾಗಿ ಇದ್ರೆ ರಫ್ ಆಗಿ ಉಜ್ಬಾರ್ದು. ರಫಾಗೆಲ್ಲ ಉಜ್ಬಾರ್ದು. ರಫಾಗೆಲ್ಲ ಉಜ್ಜಿದ್ರೆ ಸ್ಮೂತ್ ಆಗಿ ಬೇರೆ ಡಸ್ಟ್ ಇರೋ ಜಾಗ ಮಾತ್ರ ಜೊತೆ ಹಾಕ್ಬಿಟ್ಟು ಮಾಡ್ಕೋಬೇಕು. ಜೆಂಟಲ್ ಆಗಿ ಮಾಡ್ಕೋಬೇಕು. ಪೈಂಟಲ್ಲಿ ಏನಾಗುತ್ತೆ ಅಂದರೆ, ಪೈಂಟಲ್ಲಿ ಬರ್ಡ್ ಡ್ರಾಪ್ಸು, ಸೋಲ್ ಮಾರ್ಕ್ಸ್ ಎಲ್ಲ ಕಾಣಿಸುತ್ತೆ. ಇದರಲ್ಲೆಲ್ಲ ಏನೂ ಕಾಣಿಸಲ್ಲ, ನಿಮಗೆ ಮಿರರ್ ಥರ ಇರುತ್ತೆ. ಓಕೆ, ಆಲ್ರೆಡಿ ಇದು ಹೆಂಗಿದೆ ಹಂಗಿರುತ್ತೆ. ಓಕೆ, ಹೊಸ ಥರನೇ ಇರುತ್ತೆ, ಹಳೇದು ಆಗೋದೇ ಇಲ್ಲ ನಿಮ್ಮ ಪ್ಯಾಂಟ್. ಈಗ ಇದು ಎಷ್ಟು ಇಯರ್ ವಾರಂಟಿ ಇರುತ್ತೆ ಇದು? ಸರ್ 5 to 7 years ವಾರಂಟಿ ಬರುತ್ತೆ ನಿಮ್ಮ ಗಾಡಿ. ಬೇರೆಯವರೆಲ್ಲ ಏನು ಮಾಡ್ತಾರೆ, ಟ್ರಾನ್ಸ್ಪರೆಂಟ್ PPF ಹಾಕ್ಸ್ತಾ ಇದ್ದಾರೆ. ನೀವು ಹಾಕ್ಸ್ತಾ ಇರೋದು ಸ್ಮೂತ್ PPF, ಫುಲ್ ಡಿಮ್ಯಾಂಡೆಡ್ PPF ಇದೆ. ಓಕೆ, ಈಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ? ಡಿಫ್ರೆನ್ಸ್ ಏನಿಲ್ಲ, ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ.
ಎಷ್ಟು ಮೈಕ್ರಾನ್ ಆಗ್ತಾ ಇದೀವಿ ಅಣ್ಣ ಈಗ 200 ಮೈಕ್ರಾನ್ 200 ಮೈಕ್ರಾನ್. ಲುಕ್ ಮಾತ್ರ ಭಯಂಕರ ಆಗುತ್ತೆ. ಹಾಂ ಇದಾ ಟೆಸ್ಟಿಂಗ್ ಅಲ್ಲ, ಇದು ಪೆಟ್ರೋಲು ಆಚೆ ಬರುತ್ತೆ ಅಂತ ನಾನು ಕವರ್ ಮಾಡ್ತಾ ಇರೋದು. ಇದಕ್ಕೆ ನೀರು ಒಳಗಡೆ ಒಂಚೂರು ಹೋಗ್ಬಾರ್ದು ಅಂತ. ಓಕೆ ಬೇರೆಯವರೆಲ್ಲ ಏನು ಮಾಡ್ತಾರೆ, ಕೆಲಸ ಗೊತ್ತಿರಲ್ಲ, ಓಕೆ ಅರ್ಧಂಬರ್ಧ ಗೊತ್ತಿರುತ್ತೆ, ಹಾಂ ಸ್ಕ್ರಾಚಸ್ಗಳೆಲ್ಲ ಆಗ್ಬಿಡ್ತಾರೆ. PPF ಅಂತ ಹೇಳಿ ಲ್ಯಾಮಿನೇಷನ್ ಹಾಕಿ ಕಳಿಸ್ಬಿಡ್ತಾರೆ ಕಸ್ಟಮರ್ಗೆ, ಗೊತ್ತಾಗಲ್ಲ ಕಸ್ಟಮರ್ಗೂ. அப்படி இல்லை இப்போ ಏನಾದರೂ ಪೀಲಪ್ ಆಗಿಬಿಟ್ರೆ ಅಥವಾ ಕಲರ್ ಶೇಡ್ ಏನಾದರೂ ಆಗಿಬಿಟ್ರೆ, ಶಿಂಕ್ ಆಗಿಬಿಟ್ರೆ ಇದಕ್ಕೆಲ್ಲ ವಾರಂಟಿ ಇರುತ್ತೆ. ಇದಾಗೋದು ಚಾನ್ಸೇ ಇಲ್ಲ. PPF ಅಲ್ಲಿ 2 ಥರ ಕ್ವಾಲಿಟಿ ಮೆಟೀರಿಯಲ್ ಬರುತ್ತೆ. ಒಂದು ಬಂದ್ಬಿಟ್ಟು TPH ಅಂತ ಬರುತ್ತೆ, TPH. ಒಂದು ಬಂದ್ಬಿಟ್ಟು TPU ಅಂತ ಬರುತ್ತೆ. ಇದೆಲ್ಲ TPU ಮೆಟೀರಿಯಲ್. ಓಕೆ ಪೈಂಟ್ಗೂ ಡ್ಯಾಮೇಜ್ ಆಗಲ್ಲ, ಇಂಗೂ ಡ್ಯಾಮೇಜ್ ಆಗಲ್ಲ. ನೋಡ್ಬೋದು ವೀಕ್ಷಕರೇ, ಸ್ಮೋಕ್ PPF ಇದೆ, ನೋಡೋಕ್ಕೆ ಸೂಪರ್ ಆಗಿದೆ. ಇದಾಗ್ಬಿಟ್ಟು ಟ್ಯಾಂಕ್ ಮೇಲೆ ಯಾರಾದರೂ ಸ್ಕ್ರ್ಯಾಚ್ ಆಗಿದ್ರು ಏನು ತೊಂದರೆ ಇಲ್ಲ, ನಮಗೆ ಸೆಲ್ಫ್ ಫೀಲಿಂಗ್ ಇದೆ. ಖುಷಿಯಾಗಿರುತ್ತೆ. ನಾವು இதெல்லாம் ஏர்டெல் எல்லாம் போட்டுறாத வீட்டு தெரியும் வந்து ஸ்க்ராட்ச் போடுவாங்க. ಮನೆ ಹತ್ರ ಬಂದು ಸ್ಕ್ರ್ಯಾಚ್ ಹಾಕಿ இதெல்லாம் ஓவர் ஆயிடுச்சுடி. If I broke it, would you click? Just hiding, we can fix it. In the morning, when we wake, when I'm sober, would you stay? If I broke it, would you click? Just hiding, we can fix it. ಈಗ ಇದಾಗ್ಬಿಟ್ಟು ಗಾಡಿನ ಬಿಸಿಲಲ್ಲೇ ನಿಲ್ಲಿಸ್ಬೇಕಾ ಒಂದು ದಿವಸ, ಅದೆಲ್ಲ ಏನಿಲ್ಲ ಅಲ್ಲ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. PPF ಅಲ್ಲಿ ಬೇರೆ ಡ್ರೈಗೆ ಒಳಗಡೆ ನಿಲ್ಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ವಾಷಿಂಗ್ ಮಾತ್ರ ಮಾಡಿಸ್ಬಿಡ್ದು ಎಷ್ಟು ದಿವಸ ಮಾಡಬಾರ್ದು? ಸರ್ 1 ವೀಕ್ ಸಾಕು. One 1 ವೀಕ್ ಆದ್ಮೇಲೆ ಆರಾಮಾಗಿ ವಾಶ್ ಮಾಡಿಸ್ಬೋದು ನೀವು. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೈನ್ ಬಂದ್ರೆ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಹಾಂ ಪ್ರೆಷರ್ ವಾಶ್ ಮಾಡಿಸ್ಬಿಡುತ್ತೆ ಅಷ್ಟೇ. ನೋಡಿ ವೀಕ್ಷಕರೇ, ಈ ಸೈಡ್ ಬಂದು ಸ್ಮೋಕಿ ಹಾಕಿದ್ದೀವಿ, ಈ ಸೈಡ್ ಇನ್ನೂ ಹಾಕಿಲ್ಲ. ಡಿಫ್ರೆನ್ಸ್ ನೋಡಿ ಹೆಂಗಿದೆ ಅಂತ. When I'm sober. ಸರ್ ನನಗೂ ಸ್ವಲ್ಪ ಮೋಟಿವೇಟ್ ಮಾಡಿ ಸರ್. ಏನು ಸರ್? ನನಗೆ ಬೈಕಲ್ಲಿ ವ್ಲಾಗಿಂಗ್ ಮಾಡೋದು ತುಂಬ ಇಷ್ಟ. ಹೌದಾ? ನನ್ನ ಡ್ರೀಮ್ ಅದು. ನಾವು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನಾವು ಸರ್ ಖಂಡಿತ ಸರ್, ಖಂಡಿತ ಸ್ಟಾರ್ಟ್ ಮಾಡಿ ಸರ್, ಖಂಡಿತ ಸ್ಟಾರ್ಟ್ ಮಾಡಿ. ಇನ್ಶಾಲ್ಲ ಜರೂರ್ ಹೋಗೋಣ ಸರ್, ಜೊತೆಲಿ ಹೋಗೋಣ ಸರ್. ಇದು ನಾರ್ಮಲ್ ಮೆಟೀರಿಯಲ್ ಇದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದೆಲ್ಲ ಪ್ರೀಮಿಯಂ ಮೆಟೀರಿಯಲ್, ಏನೂ ಆಗಲ್ಲ. PPF ಮಾಡಿದ್ಮೇಲೆ ಹೀಟಿಂಗ್ ಮಾಡಲೇಬೇಕಾ ಕಂಪಲ್ಸರಿ? ಸರ್ ಕಂಪಲ್ಸರಿ ಹೀಟಿಂಗ್ ಮಾಡಲೇಬೇಕು. ಹೀಟಿಂಗ್ ಮಾಡಿದ್ರೆ ಸ್ವಲ್ಪ ಒಳ್ಳೆ ಫಿನಿಶಿಂಗ್ ಬರೋದು, ಕೂತ್ಕೊಳ್ಳೋದು. ಇಲ್ಲಾಂದ್ರೆ ಎದ್ದು ಬಂದ್ಬಿಡುತ್ತೆ. ಹೌದಾ? PPF ಎದ್ದು ಬಂದ್ಬಿಡುತ್ತೆ ಇಲ್ಲಾಂದ್ರೆ. ಹೌದಾ? ಇದಾಗ್ದಿರೋ ಒಳ್ಳೇದು. ಸೊ ನೋಡ್ಬೋದು, ಹೆಡ್ಲೈಟ್ಗೂ ಸ್ಮೋಕ್ಗೆ ಹಾಕಿರೋದು ಸ್ಮೋಕ್ PPF. ಡಿಫ್ರೆನ್ಸ್ ಅದು ನಿಮಗೆ ಕಾಣಿಸ್ಬೋದು. ನೀರು ನಿಂತ್ಕೊಳ್ಳಲ್ಲ ಇದರಲ್ಲಿ. ಹೌದಾ? ಇದರಲ್ಲಿ ಇನ್ನೂ ಆಗಿಲ್ಲ. ಸೊ ಗೈಸ್, ಇದಕ್ಕೂ ಸ್ಮೋಕ್ ಹಾಕ್ತಾ ಇದ್ದೀವಿ. ಡಿಫ್ರೆನ್ಸ್ ನೋಡ್ಬೋದು ಎರಡಕ್ಕೂ. ಸೊ ವೀಕ್ಷಕರೇ ನೋಡ್ಬೋದು, ಸೂಪರ್ ಆಗಿ ಬಂದಿದೆ ಸ್ಮೋಕ್ PPF. ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಮಾಡಿ ಕೊಟ್ಟಿರೋದಕ್ಕೆ. ಹೌದು ಸರ್. ಆ್ಯಂಡ್
ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಇದು ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಗಾಡಿ ನಾವು ಮಾಡಿರೋದು ಸ್ಮೋಕ್ PPF. ಯಾವ ತರ ಫಿನಿಶ್ ಬಂದಿದೆ, ಯಾವ ತರ ಒಂಚೂರು ನೋಡ್ಬೋದು ನೀವು. ಕೆಲಸ ಮಾತ್ರ ಸಕ್ಕದಾಗಿದೆ. ನಮ್ಮ ಫ್ರೆಂಡ್ ಇಲ್ಲೇ ಇದ್ದಾರೆ. ಪರ್ಸನಲ್ ಆಗಿ ನನ್ ತುಂಬಾ ಇಷ್ಟ ಆಗಿದೆ. ನಮಗೂ ತುಂಬಾ ಖುಷಿ ಆಗಿದೆ. ಖುಷಿ ಆದ್ರೆ ಆಗಿದೆ. ಇದು ಯಾವ್ದು ಪ್ರಮೋಷನ್ ವಿಡಿಯೋ ಆ ತರ ಏನಿಲ್ಲ, ಯಾಕಂದ್ರೆ ನಮ್ ಪರ್ಸನಲ್ ಗಾಡಿನ ನಾವು ಇಲ್ಲಿ ಕೊಟ್ಟು ಹೌದು ಹೌದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದೆ ಅಂಡ್ ಸೂಪರ್ ಆಗಿದೆ. ಅಂಡ್ 5 years ವಾರಂಟಿನೂ ಇದೆ. ಎಲ್ಲ ಪ್ರೊಟೆಕ್ಷನ್, ಆಟೋಮೆಟಿಕ್ ಸೆಲ್ಫ್ ಫೀಲಿಂಗ್ ಎಲ್ಲ ಹೌದು, ಎಲ್ಲ ಇದೆ. ಬಂದ್ಬಿಡುತ್ತೆ. ಸರ್ ಕೆಲಸ ಹೆಂಗಿದೆ ಸರ್? ಕೆಲಸ ಇಷ್ಟ ಆಯ್ತಾ? ನನ್ಗೆ ತುಂಬಾ ಇಷ್ಟ ಆಗಿದೆ. ಸೂಪರ್ ಆಗಿದೆ, ಇಷ್ಟ ಆಯ್ತು. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ಸರ್ ಇದು ಲೊಕೇಶನ್ ಬಂದ್ಬಿಟ್ಟು JP ನಗರ್ 24th ಮೇನ್ ರೋಡ್ ಅಲ್ಲಿ ಇದೆ. ಜೈತೂನ್ ಹೋಟೆಲ್ ಇದೆ ಮುಂದೆಗಡೆ, ಅದ್ರದ್ದು ಆಪೋಸಿಟ್ ಇರೋದು ನಮ್ದು ದಿ ಕಾರ್ ಡೀಟೇಲಿಂಗ್ ಅಂತ. ಓಕೆ, ಬಂದು ವಿಸಿಟ್ ಮಾಡಿ. ಅಂಡ್ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರ್. ಸೊ ಸೀನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ Pavitran signing out. Bye bye, peace out, take care. Concrete dreams where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight.